ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಿಯ ದೇವರ ಮಕ್ಕಳೇ, ಕರ್ತನಾದ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ವಂದನೆಗಳನ್ನು ತಿಳಿಪಡಿಸುತ್ತೇನೆ. ಪ್ರಿಯರೇ, ಲೋಕದಲ್ಲಿರುವಂಥ ನಾವೆಲ್ಲರೂ ಕೂಡ, ಮಾನವ ಕುಲದವರೆಲ್ಲರೂ ಕೂಡ ನಾವೆಲ್ಲರೂ ಈ ಲೋಕದಲ್ಲಿದ್ದೇವೆ. ಲೋಕದಲ್ಲಿ ನಮ್ಮ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಜೀವನ ಮಾಡ್ತಾ ಇದ್ದೇವೆ. ಬಿಸ್ನೆಸ್ಸು, ವ್ಯವಸಾಯ, ವಿದ್ಯಾಭ್ಯಾಸ, ಉದ್ಯೋಗಗಳು, ದನ ಕುರಿಗಳು, ಅನೇಕ ವಿಧವಾದ ನಮ್ಮ ಜೀವನವನ್ನು ಸಾಗಿಸುವುದಕ್ಕಾಗಿ ಈ ಲೋಕದ ಯಾತ್ರೆಯಲ್ಲಿ ಮನುಷ್ಯರಾಗಿರುವಂಥ ನಾವು ಪಡ್ತಿರುವಂಥ ಪ್ರಯಾಸ, ಮಕ್ಕಳನ್ನು ಓದಿಸಿಕೊಳ್ಳುವುದಕ್ಕೂ, ಕುಟುಂಬವನ್ನು ಸಾಕಿ ಸಲುವುದಕ್ಕೂ, ಎಲ್ಲ ವಿಷಯಗಳಿಗೂ ನಾವು ಬಹಳ ಕಷ್ಟಪಡ್ತಾ ಇರ್ತೇವೆ. ಕಷ್ಟಪಟ್ಟು ಸಂಪಾದನೆ ಮಾಡಿಕೊಂಡು ಕುಟುಂಬವನ್ನು ಪೋಷಣೆ ಮಾಡಿಕೊಂಡು ಹೋಗುವಂಥ ಸ್ಥಿತಿಯಲ್ಲಿ ನಾವಿರುವಾಗ, ನಮ್ಮ ಜವಾಬ್ದಾರಿಯನ್ನು ನಾವು ಸರಿಯಾಗಿ ನಿರ್ವಹಿಸಿಕೊಂಡು ಹೋಗುತ್ತಿರುವಾಗ, ನಮ್ಮ ಕುಟುಂಬವು ಚೆನ್ನಾಗಿದ್ದಾಗ ಹಠಾತ್ತಾಗಿ ರೋಗಗಳು ನಮ್ಮ ಕುಟುಂಬವನ್ನು ಆವರಿಸಿಕೊಂಡು, ದುಷ್ಟಶಕ್ತಿಗಳು ನಮ್ಮ ಕುಟುಂಬವನ್ನು ಆವರಿಸಿಕೊಂಡು ನಾನಾ ವಿಧವಾಗಿ ನಮ್ಮನ್ನು ಕಾಡುತ್ತಿರುವಾಗ, ನಾವು ಪಡುತ್ತಿರುವಂಥ ಈ ಪ್ರಯಾಸದಲ್ಲಿ, ನಮ್ಮ ಕುಟುಂಬದ ವ್ಯವಹಾರಗಳಲ್ಲಿ, ಎಲ್ಲ ವಿಷಯದಲ್ಲಿ ನಾವು ಹಿಂದೆ ಬಿದ್ದು ಹೋಗುತ್ತೇವೆ. ನಮಗೆ ನಷ್ಟ ಕಷ್ಟಗಳು ಜಾಸ್ತಿ ಆಗಿಬಿಡ್ತವೆ. ಸಾಲದ ಬಾಧೆಗಳು, ರೋಗದ ವೇದನೆಗಳು ಇವೆಲ್ಲ ಜಾಸ್ತಿ ಆಗ್ತವೆ. ಆದರೆ ಇವೆಲ್ಲವುಗಳಿಂದ ಬಿಡುಗಡೆ ಹೊಂದುವುದಕ್ಕಾಗಿ ನಮ್ಮ ಸೃಷ್ಟಿಕರ್ತನಾದ ಯೇಸು ಕ್ರಿಸ್ತನ ಬಳಿಗೆ ನಾವು ಬರುವುದಾದರೆ, ಆತನನ್ನು ಮನಸಾರೆ ನಾವು ಸ್ವಾಗತಿಸಿ, ನಮ್ಮ ಕಷ್ಟಗಳನ್ನೆಲ್ಲ ಆತ ನಮಗೆ ಹೇಳಿಕೊಂಡು, ಆತನ ಮುಂದೆ ನಮಗಿರುವಂಥ ಚಿಂತೆ, ಬಾಧೆಗಳು, ಸಾಲೆ ಬಾಧೆಗಳು ಎಲ್ಲವನ್ನೂ ಕೂಡ ನಾವು ದೇವರಿಗೆ ಹೇಳಿಕೊಂಡ್ರೆ, ಆತನು ಸಮಸ್ತವನ್ನು ಕೂಡ ಬಿಡುಗಡೆ ಮಾಡಿ ನಮ್ಮನ್ನು ನೂತನವಾಗಿ ನಡೆಸುತ್ತಾನೆ. ಆದ ಕಾರಣ ಯೇಸುವಿನ ಬಳಿಗೆ ಬರುವ ಪ್ರತಿ ಮನುಷ್ಯನು ನಿಮಗೆ ಯಾವುದೇ ಚಿಂತೆ, ದುಃಖ, ಕಷ್ಟ, ಸಾಲ, ರೋಗ ಏನೇ ಇರಲಿ, ಅವೆಲ್ಲವುಗಳಿಂದ ಕೂಡ ಬಿಡುಗಡೆ ಹೊಂದುವುದಕ್ಕಾಗಿ ಯೇಸುವಿನ ಬಳಿಗೆ ನಂಬಿಕೆಯಿಂದ ಬಂದಾಗ, ಪಾಪಗಳ ವಿಷಯದಲ್ಲಿ ಪಶ್ಚಾತ್ತಾಪಪಟ್ಟು ಪ್ರಾರ್ಥಿಸಿದಾಗ, ದೇವರಿಗೆ ವಿಧೇಯರಾದಾಗ, ದೇವರು ತಾನು ನಮ್ಮ ಜೀವನದಲ್ಲಿ ಕೆಲಸ ಮಾಡಲು ಪ್ರಾರಂಭಿಸುತ್ತಾನೆ. ಒಂದೊಂದನ್ನೇ ಹಂತ ಹಂತವಾಗಿ ನಮ್ಮ ಜೀವನದಲ್ಲಿ ಪ್ರತಿ ದುಷ್ಟನ ಕಾರ್ಯಗಳನ್ನು, ರೋಗಗಳನ್ನು, ಸಾಲಬಾಧೆಗಳನ್ನು, ದೆವ್ವದ ಮತ್ತು ಮಾಟಮಂತ್ರದ ಎಲ್ಲ ಶೋಧನೆಗಳಿಂದ ಕ್ರಮಕ್ರಮವಾಗಿ ನಮ್ಮನ್ನು ಬಿಡುಗಡೆ ಮಾಡುತ್ತಾನೆ ದೇವರು. ಆದ ಕಾರಣ ಆತನ ಸನ್ನಿಧಾನಕ್ಕೆ ಬಂದು ಆತನಲ್ಲಿ ನಾವು ಬೇಡಿಕೊಂಡಾಗ ಖಂಡಿತ ದೇವರು ನಮ್ಮನ್ನು ಸ್ವಸ್ಥಪಡಿಸುವವನಾಗಿದ್ದಾನೆ. ಸತ್ಯವೇದದಲ್ಲಿ ಮತ್ತಾಯನು ಬರೆದ ಸುವಾರ್ತೆ 12ನೇ ಅಧ್ಯಾಯ ಒಂದು ವಾಕ್ಯವು ಈ ರೀತಿಯಾಗಿ ಇದೆ, ನಾವು ಓದಿಕೊಳ್ಳೋಣ. ಆತನು ಅಲ್ಲಿಂದ ಹೊರಟು ಸಭಾಮಂದಿರಕ್ಕೆ ಹೋದಾಗ ಅಲ್ಲಿ ಕೈ ಬತ್ತಿದವನೊಬ್ಬನಿದ್ದನು. ಆಗ ಅವರು ಆತನ ಮೇಲೆ ತಪ್ಪು ಹೊರಿಸಬೇಕೆಂದು ಅವನನ್ನು ಸಬ್ಬತ್ ದಿನದಲ್ಲಿ ಸ್ವಸ್ಥ ಮಾಡುವುದು ಸರಿಯೋ ಎಂದು ಕೇಳಿದರು. ಅದಕ್ಕೆ ಆತನು, ನಿಮ್ಮಲ್ಲಿ ಯಾರಿಗಾದರೂ ಒಂದೇ ಒಂದು ಕುರಿ ಇದ್ದು ಅದು ಸಬ್ಬತ್ ದಿನದಲ್ಲಿ ಕುಣಿಯೊಳಗೆ ಬಿದ್ದರೆ ಅವನದನ್ನು ಹಿಡಿದು ಮೇಲಕ್ಕೆ ತೆಗೆಯುತ್ತಾನೆ. ಕುರಿಗಿಂತ ಮನುಷ್ಯನೆಷ್ಟೋ ಹೆಚ್ಚು. ಆದ ಕಾರಣ ಸಬ್ಬತ್ ದಿನದಲ್ಲಿ ಒಳ್ಳೆ ಕೆಲಸ ಮಾಡುವುದು ತಕ್ಕದ್ದೇ ಸರಿ ಎಂದು ಉತ್ತರ ಕೊಟ್ಟು ಆ ಮನುಷ್ಯನಿಗೆ, ನಿನ್ನ ಕೈ ಚಾಚು ಎಂದು ಹೇಳಿದನು. ಅವನು ಕೈ ಚಾಚಿದನು. ಅದು ಸಂಪೂರ್ಣ ವಾಸಿಯಾಗಿ ಮತ್ತೊಂದರ ಹಾಗಾಯಿತು. ಯೇಸು ಕ್ರಿಸ್ತನು ಸಭಾಮಂದಿರಕ್ಕೆ ಬಂದಿರುವಾಗ ಆ ಸಭಾಮಂದಿರದಲ್ಲಿ ಒಬ್ಬ ಮನುಷ್ಯನು, ಕೈ ಬತ್ತಿದ ಮನುಷ್ಯನಿದ್ದನು. ಕೈ ಒಣಗಿ ಹೋಗಿತ್ತು. ಕೆಲಸ ಮಾಡಲಿಕ್ಕೆ ಆ ಮನುಷ್ಯನಿಗೆ ಆಗಲಿಲ್ಲ. ಒಂದು ಕೈಯಿಂದ ಏನು ಮಾಡಲು ಸಾಧ್ಯವಿಲ್ಲ. ಆದ ಕಾರಣ ಆ ಮನುಷ್ಯನು ಎಷ್ಟೋ ಅವಮಾನಕ್ಕೆ ಈಡಾಗಿ ಅಸ್ವಸ್ಥನಾಗಿ ಏನು ಮಾಡಲು ಸಾಧ್ಯವಿಲ್ಲದೆ, ಅವನು ಯಾವ ಒಂದು ಆದಾಯವಿಲ್ಲದೆ ಮನುಷ್ಯನು ಕೈ ಬತ್ತಿದವನಾಗಿ ತನ್ನ ಜೀವಿತವೆಲ್ಲ ಕುಗ್ಗಿದವನಾಗಿದ್ದನು. ಆದರೆ ಅವನ ಬಳಿಗೆ ಯೇಸು ಕ್ರಿಸ್ತನು ಬಂದು ಅವನನ್ನು ಮುಟ್ಟಿ ಗುಣಪಡಿಸಿದನು. ಅದೇ ರೀತಿಯಲ್ಲಿ ಯೇಸು ಕ್ರಿಸ್ತನು ಅದೇ ರೀತಿಯಲ್ಲಿ ನನ್ನ ಸ್ವರದ ಮೂಲಕ ನಿಮ್ಮ ಬಳಿಗೆ
ಯೇಸು ಕ್ರಿಸ್ತನ ಸ್ವರವು ಬರುವುದಾದರೆ ಆತನು ಬಂದು ನಿಮ್ಮೊಂದಿಗೆ ನೀವಿರುವಂಥ ಸ್ಥಿತಿಯಲ್ಲಿ ನಿಮಗೆ ಯಾವುದೇ ಕಾಯಿಲೆ ಇರಲಿ, ಈ ಸಮಯದಲ್ಲಿ ನೀವು ಮಂಚದ ಮೇಲಿದ್ದರೂ, ಹಾಸಿಗೆಯಲ್ಲಿದ್ದರೂ, ಒಂದು ವೇಳೆ ಕೆಳಗಡೆ ಕೂತ್ಕೊಂಡಿದ್ದರೂ, ಯಾವುದೇ ಒಂದು ಸ್ಥಳದಲ್ಲಿ ಇದ್ದುಕೊಂಡು ಒಂದು ವೇಳೆ ಈ ಒಂದು ವಿಡಿಯೋವನ್ನು ನೋಡ್ತಿದ್ರು, ನಾನು ನಿಮ್ಮಲ್ಲಿ ಮನವಿ ಮಾಡಿಕೊಳ್ಳೋದೇನೆಂದರೆ, ಕರ್ತನನ್ನು ನಂಬಿದಾಗ ಆತನು ನಿಮ್ಮ ಜೀವನದಲ್ಲಿ ಅದ್ಭುತವನ್ನು ಮಾಡುತ್ತಾನೆ ಮತ್ತು ಆತನ ಮಹಿಮೆಯನ್ನು ನಿಮಗೆ ಅನುಗ್ರಹಿಸ್ತಾನೆ. ಆದ ಕಾರಣ ನೀವು ಬಿಡುಗಡೆ ಹೊಂದಬೇಕೆಂಬ ಆಸೆ ಆಕಾಂಕ್ಷೆಗಳು ನಿಮ್ಮಲ್ಲಿರುವುದಾದರೆ ಖಂಡಿತ ದೇವರು ನಿಮ್ಮ ಬಳಿಗೆ ಬಂದು ಸ್ವಸ್ಥಪಡಿಸುತ್ತಾನೆ. ಆದ ಕಾರಣ ನಿಮ್ಮನ್ನು ಸ್ವಸ್ಥಪಡಿಸಲಿಕ್ಕೆ, ದೇವರು ನಿಮ್ಮನ್ನು ಗುಣಪಡಿಸಲಿಕ್ಕೆ, ನಿಮ್ಮನ್ನು ಆಶೀರ್ವದಿಸಲಿಕ್ಕೆ, ನಿಮ್ಮನ್ನು ರಕ್ಷಿಸಲಿಕ್ಕೆ ದೇವರು ಸಿದ್ಧನಿದ್ದಾನೆ. ಆದರೆ ನೀನು ದೇವರ ಬಳಿಗೆ ಬರಬೇಕಾದರೆ ಪೂರ್ಣ ನಂಬಿಕೆಯಿಂದ ಬಂದು ನೀನು ಬೇಡಿಕೊಳ್ಳುವಾಗ ಖಂಡಿತ ನಿನ್ನನ್ನು ಸಹ ಸ್ವಸ್ಥಪಡಿಸುತ್ತಾನೆ, ನಿನ್ನನ್ನು ಸಹ ಆಶೀರ್ವದಿಸುತ್ತಾನೆ, ನಿನ್ನನ್ನು ಸಹ ಬಲಪಡಿಸಿ ನಡೆಸುತ್ತಾನೆ. ಆ ರೀತಿಯಾಗಿ ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟು ಆತನ ಬಳಿಗೆ ಬರುವುದರಿಂದ ನಿನಗೆ ಮೇಲಾಗುತ್ತದೆ. ಕರ್ತನು ನಿನ್ನನ್ನು ಆಶೀರ್ವದಿಸಿ ನಡೆಸಲಿ. ಆಮೇಲೆ ಪ್ರಾರ್ಥನೆ ಮಾಡುತ್ತೇನೆ. ಪರಿಶುದ್ಧನಾದ ದೇವರೇ, ಸರ್ವಶಕ್ತನಾದ ಯೇಸುವೆ, ನಿನ್ನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ಈ ವಿಡಿಯೋ ನೋಡ್ತಿರುವಂಥ ಮಕ್ಕಳನ್ನು ಅವರು ಯಾವ ತೊಂದರೆಯಲ್ಲಿದ್ದರೂ ಕೂಡ ಅವರನ್ನು ಸಂಧಿಸಿ, ಅವರನ್ನು ಮುಟ್ಟಿ, ಅವರನ್ನು ಕರ್ತನೆ ಸ್ವಾಮಿ ಆಶೀರ್ವದಿಸಿ, ಅವರಿಗೆ ಬಿಡುಗಡೆ ಕೊಟ್ಟು, ಎಲ್ಲ ಮಾಟ ಮಂತ್ರದ ಶಕ್ತಿಗಳಿಂದ, ದೆವ್ವಗಳ ಶಕ್ತಿಗಳಿಂದ ಬಿಡುಗಡೆ ಕೊಟ್ಟು, ನಿನ್ನ ಮಕ್ಕಳನ್ನು ಸ್ವಾಮಿ, ಅವರು ಕರ್ತನೆ ಸ್ವಾಮಿ ಅಪ್ಪ ಯಾವ ಶೋಧನೆಯಿಂದ ಶೋಧಿಸಲ್ಪಟ್ಟು ಬಾಧಿಸಲ್ಪಡ್ತಾ ಇದ್ದಾರೋ ಅಂಥವರಿಗೆ ಬಿಡುಗಡೆ ಕೊಟ್ಟು ನಿನ್ನ ನಾಮದಲ್ಲಿ ಸ್ವಾಮಿ ಸ್ವಸ್ಥಪಡಿಸಿ ನೀನು ಮಹಿಮೆ ಹೊಂದಬೇಕೆಂತಂದೇ ನಿನ್ನನ್ನು ಬೇಡಿಕೊಳ್ಳುತ್ತೇನೆ. ನಿನ್ನ ಮಹಿಮೆಗಳ ದಿವ್ಯ ನಾಮದಲ್ಲಿ ಅಪ್ಪ ಕರ್ತನೆಯನ್ನು ನಂಬುವ ಪ್ರತಿ ಮಕ್ಕಳಿಗೆ ಬಿಡುಗಡೆ ಕೊಟ್ಟು ಆಶೀರ್ವದಿಸಿ ನಡೆಸಿ ನೀನು ಮಹಿಮೆ ಹೊಂದಬೇಕೆಂದು ಯೇಸುವಿನ ಪರಿಶುದ್ಧ ನಾಮದಲ್ಲಿ ಬೇಡಿಕೊಳ್ಳುತ್ತೇನೆ ತಂದೆ. ಆಮೇಲೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ.